let's continue in the part 2. Question number 20. ಸಂಸ್ಕೃತ ಭಾಷೆಯ ಪ್ರಭಾವ ಅತಿ ಕಡಿಮೆ ಇರುವ ದ್ರಾವಿಡ ಭಾಷೆ. ಇದು ಬಹಳ ರಿಪೀಟೆಡ್ ಆಗಿರೋ ಕ್ವಶನ್. ಆನ್ಸರ್ ತಮಿಳು. ಮುಂಜೆಗುರು ಬಿಡಿಸಿ ಬರೆಯಿರಿ. ಮುನ್ ಪ್ಲಸ್ ಜೆಗುರು, ಮುನ್ ಪ್ಲಸ್ ಸೆರಗು, ಮುಂದೆ ಪ್ಲಸ್ ಜರಗು, ಮುಂದೆ ಪ್ಲಸ್ ಸೆರಗು. ಆನ್ಸರ್ ಮುನ್ ಪ್ಲಸ್ ಸೆರಗು. ಇದು ಆದೇಶ ಸಂಧಿ ಒಳಗ ಟೈಪ್ಸ್ ಅದಾವ. ಒಂದು ಚ ಜ ಛ ಕಾರಾದೇಶ ಸಂಧಿ ಅಂತ ಹೇಳ್ತಾರ. ಇಲ್ಲೇನಾಗುತ್ತೆ, ಸಮಾಸದಲ್ಲಿ ಉತ್ತರ ಪದದ ಆದಿ ಅಂದ್ರೆ ಆದಿಯಲ್ಲಿರುವ ಸಕಾರಕ್ಕೆ ಕೆಲವು ಕಡೆ ಚಕಾರವು, ಕೆಲವು ಕಡೆ ಜಕಾರವು, ಇನ್ನೊಂದು ಕಡೆ ಛಕಾರವು ಆದೇಶವಾಗಿ ಬಂದ್ರೆ ಇದನ್ನ ಚ ಜ ಛ ಕಾರಾದೇಶ ಸಂಧಿ ಅಂತ ಹೇಳ್ತಾರ. ಇಲ್ಲೇನಾಗೈತಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಚಕಾರಕ್ಕೆ ಯಾವ್ದಂತಂದ್ರೆ ಇನ್ ಪ್ಲಸ್ ಸರ, ಇಂಚರ ಅಂತ. ಮತ್ತೆ ಜಕಾರಕ್ಕ ಇಲ್ಲ ಐತಿ ನೋಡು, ಮನ್ ಪ್ಲಸ್ ಸೆರಗು, ಮುಂಜೆರಗು. ಮುನ್ ಪ್ಲಸ್ ಸೆರಗು, ಮುಂಜೆರಗು. ಸ ಹೋಗಿ ಜ ಬಂದೈತಿ, ಅದಕ್ಕ ಜಕಾರಾದೇಶ ಅಂತ. ಇದು ಜಕಾರಾದೇಶಕ್ಕ ಎಕ್ಸಾಂಪಲ್. ನೆಕ್ಸ್ಟ್ ಹೋಗೋಣ. ಸರಿಯಾದ ಪದ ಅರ್ಥ, ಸರಿಯಾದ ಪದ ಗುರುತಿಸಿ. ಪರಿಸ್ಥಾನ, ಪರಿಷ್ಠಾನ, ಪ್ರತಿಷ್ಠಾನ, ಪ್ರತಿಷ್ಠಾನ. ಇದು ಕರೆಕ್ಟ್ ಆನ್ಸರ್, ಪ್ರತಿಷ್ಠಾನ. ಇದು ಈಸಿ ಗೈಸ್. ನೆಕ್ಸ್ಟ್, ಇವುಗಳಲ್ಲಿ ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆ. ಇಬ್ಬಾಗ, ಚಕ್ರಪಾಣಿ, ಹೆಬ್ಬಾವು, ಮುಂಗೈ. ಇದಕ್ಕೆ ಆನ್ಸರ್ ಚಕ್ರಪಾಣಿ ಆಗುತ್ತ. ಗುಂಪಿಗೆ ಸೇರದ ಪದ ಯಾವುದು? ಗಡಗಡನೆ, ಊರೂರು, ಸರಸರನೆ, ಗರಗರನೆ. ಇದು ಆನ್ಸರ್ ಊರೂರು ಆಗುತ್ತ. ಯಾಕಂದ್ರ ಇದು ಇವನು ದೇವರ ನಾಮ ಹಾಡುತ್ತಾ ಭಿಕ್ಷೆ ಬೇಡುತ್ತಾನೆ. ಇದು ಸಾಪೇಕ್ಷ ಕ್ರಿಯಾಪದ, ಸಂಯುಕ್ತ ಕ್ರಿಯಾಪದ, ನಿರಪೇಕ್ಷ ಕ್ರಿಯಾಪದ, ಕೃದಂತ ಕ್ರಿಯಾಪದ. ಆನ್ಸರ್ ಸಾಪೇಕ್ಷ ಕ್ರಿಯಾಪದ. ಎಕ್ಸ್ಪ್ಲನೇಷನ್ ಮಾಡ್ಕೋತ ಕುಂತ್ರೆ ಟೈಮ್ ಜಾಸ್ತಿ ಹಿಡಿತೈತಿ. ಎಕ್ಸ್ಪ್ಲನೇಷನ್ಗೆ ಸಪರೇಟ್ ವಿಡಿಯೋಸ್ ಮಾಡ್ತೀನಿ ಅಂತ. ಜಸ್ಟ್ ವಿಲ್ ಫೋಕಸ್ ಆನ್ ದ PYQs ಫಾಸ್ಟರ್. ಶ್ರದ್ಧೆಯೇ ಸಫಲತೆಗೆ ಕಾರಣ ಎಂಬ ವಾಕ್ಯಕ್ಕೆ ಡ್ಯಾಶ್ ಅವ್ಯಯ. ಕೃದಂತಾವ್ಯಯ, ಸಂಬಂಧಾರ್ಥಕಾವ್ಯಯ, ಅವಧಾರಣಾರ್ಥಕಾವ್ಯಯ ಅಂಡ್ ಕ್ರಿಯಾರ್ಥಕಾವ್ಯಯ. ಆನ್ಸರ್ ಅವಧಾರಣಾರ್ಥಕ ಅವ್ಯಯ. ಥಳಥಳಿಸುತ್ತದೆ ಎಂಬುದು ಡ್ಯಾಶ್ ಧಾತು. ಇದು ಸಾಧಿತ ಧಾತುಗೆ ಆನ್ಸರ್. ನೆಕ್ಸ್ಟ್, ಕೆಳಗಿನ ಕವಿಗಳು ಮತ್ತು ಅವರ ಕಾವ್ಯನಾಮಗಳನ್ನು ಸರಿಹೊಂದಿಸಿ. ಇಲ್ಲಿ ಫಸ್ಟ್ ಸಿದ್ದಯ್ಯ ಪುರಾಣಿಕ. ಸಿದ್ದಯ್ಯ ಪುರಾಣಿಕ ಅವ್ರದ್ದು ಕಾವ್ಯಾನಂದ ಆಗುತ್ತ. ದ.ರಾ ಬೇಂದ್ರೆ ಅವ್ರದ್ದು ಇಟ್ಸ್ ವೆರಿ ಫೇಮಸ್, ಅಂಬಿಕಾ ತನಯದತ್ತ ಆಗುತ್ತ. ಮತ್ತೆ ಇನ್ನೊಂದು ಅಜ್ಜಂಪುರಿ ಸೀತಾರಾಮ್, ಇವ್ರದ್ದು ಆನಂದ ಆಗುತ್ತ. ಮತ್ತ ಚನ್ನಮಲ್ಲಪ್ಪ ಗಲಗಲೆ ಅವ್ರದ್ದು ಇದು ಮಧು ರಚನ ಆಗುತ್ತ. ದ ರೈಟ್ ಆನ್ಸರ್ ಇಸ್ ಸೆಕೆಂಡ್ ಒನ್. ಓಕೆ, ದೆನ್ ಕೋಳಿ ಕಳೆದುಕೊಂಡ ಸಾಕವ್ವ, ಗಾಂಭೀರ್ಯದ ಪ್ರತಿರೂಪ ಗೌರಮ್ಮಜ್ಜಿ, ಅಗಾಧ ಪ್ರತಿಭೆಯ ಮಂದಣ್ಣ ಮತ್ತು ಜೀವ ಚೈತನ್ಯ ಉಕ್ಕರಿಸುವ ಚಂದ್ರಿ. ಈ ಪಾತ್ರಗಳು ಯಾವ ಕಾದಂಬರಿಗಳಿಗೆ ಯಾವ ಗುಂಪು ಸೇರಿ ಹೋಗುವುದು? ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ. ಬಿ, ದಿಸ್ ಲಾಸ್ಟ್ ಒನ್, ಡಿ ಗುಂಪು ಅಂತ. 32 ಪ್ರಾಣತ್ಯಾಗ ಮಾಡಿದರು ಅರಸನನ್ನು ರಕ್ಷಿಸಲು ಪ್ರತಿಬದ್ಧವಾಗಿದ್ದ ಹೊಯ್ಸಳ ವೀರರ ಗುಂಪಿನಲ್ಲಿ ಸೇರಿದವರು ಯಾರು? ವಾಳವಿಯರು, ಗರುಡರು, ಲೇಖಾಂಕರು, ಭಟಾರಿಗಳು. ವೆರಿ ಇಂಪಾರ್ಟೆಂಟ್, ಭಟಾರಿಗಳು. ಇದು ಯಾವ ಹೊಯ್ಸಳಲ್ಲಿ ಬರ್ತೈತಿ, ಬಹಳ ಇಂಪಾರ್ಟೆಂಟ್. ಕೆಲವು ಪದಗಳು ಸಂಸ್ಕೃತದಲ್ಲಿ
ಒಂದು ಅರ್ಥಗಳಿಗೆ ಬಳಕೆಯಾಗುತ್ತವೆ. ಅವೇ ಪದಗಳು ಕನ್ನಡಕ್ಕೆ ಬಂದಾಗ ಬೇರೆ ಅರ್ಥಗಳಲ್ಲಿ ಬಳಕೆಯಾಗುತ್ತವೆ. ಈ ಕೆಳಗಿನ ಪದಗಳಲ್ಲಿ ಒಂದು ಮಾತು ಆ ರೀತಿಯಲ್ಲದ ಅದನ್ನು ಗುರುತಿಸಿ. ಅವಸರ, ಅಪರೂಪ, ವಿಪರೀತ, ಆರಾಧನಾ. ಆನ್ಸರ್ ಆರಾಧನಾ. ನೆಕ್ಸ್ಟ್ 34th ಕ್ವೆಶನ್. ಮೆಚ್ಚನೀವರ್ ಇದರ ಹೊಸಗನ್ನಡ ರೂಪ ಯಾವುದು? ಮೆಚ್ಚಿದ್ದನ್ನು ಕೊಡುವುದು, ಮುಚ್ಚಿಟ್ಟುಕೊಳ್ಳುವುದು, ಮೆಚ್ಚಿದ್ದನ್ನು ಕೊಡದವರು, ಮೆಚ್ಚುಗೆ ಪಡೆಯದವರು. ಆನ್ಸರ್ ಮೆಚ್ಚಿದ್ದನ್ನು ಕೊಡುವರು. ಅದು ರೈಟ್ ಆನ್ಸರ್. ನೋಡಿ ದಣಿಯನು ನಿಶ್ಚಲಯತ, ಮಾಡಿ ದಣಿಯನು ಬಿರುದು ಹೊಗಳಿಸಿ, ಹಾಡಿ ದಣಿಯನು ಡ್ಯಾಶ್ ಎಂದು ಯಾರು ಯಾರಿಗೆ ಯಾರ ಬಗೆಗೆ ಹೇಳುತ್ತಾರೆ? ಕೃಷ್ಣ ದುರ್ಯೋಧನನಿಗೆ ಹೇಳುತ್ತಾನೆ ಧರ್ಮರಾಯನ ಬಗೆಗೆ, ಅರ್ಜುನ ಭೀಮನಿಗೆ ಹೇಳುತ್ತಿದ್ದಾನೆ ಕೃಷ್ಣನ ಬಗೆಗೆ, ಸುಭದ್ರೆ ಅಭಿಮನ್ಯುವಿಗೆ ಹೇಳುತ್ತಿದ್ದಾಳೆ ಅರ್ಜುನನ ಬಗೆಗೆ, ಕರ್ಣ ಕೃಷ್ಣನಿಗೆ ಹೇಳುತ್ತಿದ್ದಾನೆ ದುರ್ಯೋಧನನ ಬಗೆಗೆ. ಆನ್ಸರ್ ಕರ್ಣ ಕೃಷ್ಣನಿಗೆ ಹೇಳುತ್ತಿದ್ದಾನೆ ದುರ್ಯೋಧನನ ಬಗೆಗೆ. Here it completes. Thank you guys.